ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಯಾರು ನಿಮಗೆ ಹರ್ಟ್ ಮಾಡಿದ್ರು, ಯಾರು ನಿಮಗೆ ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು ಅಂಥವ್ರಿಗೆ ಕರ್ಮ ಕಾಡಲ್ವಾ ಅಂತ ಅಂದ್ಬಿಟ್ಟು. ಸೊ ಕರ್ಮ ಅವ್ರನ್ನ ಹಂಟ್ ಮಾಡ್ತಿಲ್ವಾ, ಕರ್ಮ ಬಂದರೆ ಯಾವ ಥರ ಬರಬಹುದು ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಮಾಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ ಆ್ಯಸ್ ಯೂಶ್ವಲ್ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಮೆಸೇಜ್ ನಿಮಗೆ ತುಂಬ ರೆಸೊನೇಟ್ ಆಯಿತು ಅಂತ ಅಂದರೂ ಕೂಡ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ, ಅವರ ಎನರ್ಜಿಗಿಂತ ಮುಂಚೆ ನಿಮ್ಮ ರಿಲೇಷನ್ಶಿಪ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ನೋಡೋಣ. ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನ ಹರ್ಟ್ ಮಾಡಿದ್ರು, ಪೇಯ್ನ್ ಮಾಡಿದ್ರಲ್ವಾ. ಸೊ ಹೇಗಿತ್ತು ನಿಮ್ಮ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು. ಓಕೆ, ನಾನು ಪಾಸ್ಟಿಂದ ಪ್ರೆಸೆಂಟ್ ಬಂದು ಫ್ಯೂಚರ್ ರೀಡಿಂಗ್ ಮಾಡ್ತೀನಿ. ಸೊ ಪಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ನೀವು ತುಂಬ ಸೋಲೋ ಆಗಿ, ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಹ್ಯಾಪಿಯಾಗಿದ್ರಿ. ಅಂದರೆ ನೀವು ನಿಮ್ಮ ಸುತ್ತಮುತ್ತ ಏನೇ ಪ್ರಾಬ್ಲಮ್ ಇರಲಿ, ಎಷ್ಟೇ ಕಷ್ಟ ನಿಮ್ಮಲ್ಲಿರಲಿ, ನೀವು ಮಾತ್ರ ಆ ಕಷ್ಟ ಏನೇ ಇದ್ರೂ ಕೂಡ, ಏನೇ ಪ್ರಾಬ್ಲಮ್ ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ನೀವು ತುಂಬ ಹ್ಯಾಪಿಯಾಗಿ, ಇಂಡಿವಿಜುವಲ್ ಆಗಿ ನಿಮ್ಮ ಲೈಫಲ್ಲಿ ನಿಮ್ಮದೇನು ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕಾ ಅಥವಾ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡಬೇಕಾ ಆ ಥರ ಇದ್ದಂತಹ ವ್ಯಕ್ತಿ ನೀವಾಗಿದ್ರಿ. ಸೊ ಈವೆನ್ ದೋ ನೀವು ಇಂಡಿಪೆಂಡೆಂಟ್ ಆಗಿ, ಇಂಡಿವಿಜುವಲ್ ಆಗಿ ಏನೂ ನಿಮ್ಮ ಸುತ್ತಮುತ್ತ ಖುಷಿ ಇಲ್ಲ ಅಂದಿದ್ರು ಕೂಡ ಯಾರ ಮೇಲೂ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೇ ತುಂಬ ಹ್ಯಾಪಿಯಾಗಿದ್ರಿ ಅನ್ನುವಂಥದ್ದು ನಿಮ್ಮ ಪಾಸ್ಟಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಈ ಫೂಲ್ ಅಂತ ಪರ್ಸನ್ ಬರ್ತಿದ್ದಾರೆ ಅಂತ ಅಂದರೆ ನೀವು ಯಾವುದೋ ಒಂದು ಪರ್ಸನ್ನ ತುಂಬ ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ರಿ. ಓಕೆ, ನಿಮ್ಗೆ ಅನ್ನಿಸ್ತು ಈ ಪಾರ್ಟ್ನರ್ ನಿಮ್ಮ ಒಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಇವ್ರು ನನ್ನ ಪಾರ್ಟ್ನರ್ ಆಗಿರಲಿ, ಇವ್ರು ನನ್ನನ್ನು ಚೆನ್ನಾಗಿ ಟೇಕ್ ಕೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತು. ಫೂಲ್ ಎನರ್ಜಿ ಬರ್ತಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಜೀವನಕ್ಕೆ ನೀವು ಯಾವಾಗ ಇಂಡಿಪೆಂಡೆಂಟ್, ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಮದುವೆ ಆಗಿದ್ರೆ ನೀವು ಹ್ಯಾಪಿಯಾಗಿ ಇಲ್ಲದೆ ಇರೋ ಟೈಮ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಜೀವನದಲ್ಲಿ ಸಿಂಗಲ್ ಆಗಿರಬಹುದು, ಅಥವಾ ನೀವು ಆಲ್ರೆಡಿ ಡಿವೋರ್ಸ್ಡ್ ಆಗಿರಬಹುದು, ಅಥವಾ ವಿಡೋ ಆಗಿರ್ಬೋದು, ಎನಿಥಿಂಗ್. ಸೊ ನೀವು ಇಂಡಿಪೆಂಡೆಂಟ್ ಆಗಿ, ಸಿಂಗಲ್ ಆಗಿ, ಅಲೋನ್ ಜೀವನನ ನಡೆಸಬೇಕಾದ್ರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಫೂಲ್ ಥರ ಎಂಟರ್ ಆಗಿದ್ದಾರೆ. ಅಂದರೆ ಇಲ್ಲಿ ನೀವು ನೋಡ್ಬೋದು, ನೀವಿಲ್ಲಿ ಈ ಕಡೆ ಫೇಸ್ ಮಾಡ್ತಿದ್ದೀರಾ, ಈ ಪರ್ಸನ್ ನಿಮ್ಮ ಕಡೆ ಫೇಸ್ ಮಾಡ್ತಿದ್ದಾರೆ. ಸೊ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಬರಬೇಕಾದ್ರೆ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಈ ಪರ್ಸನ್ನಿಂದ. ಇವ್ರು ನನ್ನ ಲೈಫಲ್ಲಿ ಬರಲಿ, ಯಾರೋ ಬಂದು ನನಗೆ ಕಮಿಟ್ಮೆಂಟ್ ಕೊಡಲಿ, ಪ್ರೀತಿ ಕೊಡಲಿ ಅಂತ ನೀವೇನು ಅವ್ರ ಕಡೆಯಿಂದ ಆಶಿಸಲಿಲ್ಲ, ನೀವೇನು ಫೀಲ್ ಮಾಡಲಿಲ್ಲ. ಆದರೆ ಈ ಪರ್ಸನ್ನೇ ನಿಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟರು. ಈ ಪರ್ಸನ್ನೇ ನಿಮಗೆ ಕೇರ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಲೇಷನ್ಶಿಪ್ನ ಅವರು ಫಸ್ಟು ಕ್ಯಾಶುವಲ್ ಆಗಿ ನಿಮ್ಮ ಹತ್ರ ಫ್ರೆಂಡ್ ಆದರು, ಅದಾದಮೇಲೆ ನಿಮಗೇನೋ ಒಂದು ಸ್ಪೆಷಲ್ ಪರ್ಸನ್ ಆಗಿ ಫೀಲ್ ಮಾಡಿಸಿದ್ರು. ಆ ಸ್ಪೆಷಲ್ ಪರ್ಸನಿಂದ ನಿಮಗೆ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮ್ ಕೊಡೋದ್ರಿಂದ ನೀವು ಈ ಪರ್ಸನ್ನ ಬಿಲೀವ್ ಮಾಡಂಗೆ ಆ ಪರ್ಸನ್ ನಿಮ್ಮನ್ನು ಮಾಡಿಕೊಂಡ್ರು. ಆದರೆ ನಿಮಗೆ ಒಂದು ಸತ್ಯ ಏನು ಅರ್ಥ ಆಗಲಿಲ್ಲ ಅಂತ ಅಂದರೆ, ಈ ಪರ್ಸನ್ ನಿಮ್ಮ ಹತ್ರ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಲ್ಲ ಆ ಫೀಲಿಂಗ್ಸ್, ಅದು ಕಂಪ್ಲೀಟ್ ಜೆನ್ಯೂನ್ ಫೀಲಿಂಗ್ಸೇ ಆಗಿರಲಿಲ್ಲ. ಓಕೆ, ಅವರು ನಿಮ್ಮ ಹತ್ರ ಒಂದು ಕ್ಯಾಶುವಲ್ ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ಅನ್ನಿಸ್ತು ಈ ರಿಲೇಷನ್ಶಿಪ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಸರ್ವೈವ್ ಆಗಲಿ, ಅಂದರೆ ವರ್ಕೌಟ್ ಆದರೆ ತುಂಬ ದಿನ ವರ್ಕೌಟ್ ಆಗಿಲ್ಲ ಅಂದರೆ ಜಸ್ಟ್ ಮೂವ್ ಆನ್ ಆಗಿಬಿಡೋಣ, ಈ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ನಿಮ್ಮ ಹತ್ರ ಬಂದರು. ಬಟ್ ಈ ಪರ್ಸನ್ಗೆ ಒಂದು ಏನು ಗೊತ್ತಾಗಲಿಲ್ಲ ಅಂತ ಅಂದರೆ, ಅವರು ಕ್ಯಾಶುವಲ್ ಆಗಿ ರಿಲೇಷನ್ಶಿಪ್ಪಲ್ಲಿದ್ದರು, ಬಟ್ ನೀವು ಕ್ಯಾಶುವಲ್ ಆಗಿ ಇರಲಿಲ್ಲ ಅನ್ನೋದು ಆ ಪರ್ಸನ್ಗೆ ಅರ್ಥನೇ ಆಗಲಿಲ್ಲ. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ನಿಮಗೆ ಏನೋ ಒಂಥರ ಎಕ್ಸೈಟ್ಮೆಂಟ್, ಏನೋ ಒಂಥರ ಖುಷಿ, ಸಂತೋಷ, ಏನೋ ಕಳೆದೋಗಿರೋ ಅಂತಹ ಪ್ರೀತಿ ಮತ್ತೆ ನಿಮ್ಮ ಲೈಫಲ್ಲಿ ಸಿಕ್ತು ಅನ್ನೋ ಥರ, ಅಥವಾ ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನ ತುಂಬ ಎಕ್ಸೈಟೆಡ್ ಆಯಿತು, ನಿಮ್ಮ ಜೀವನನೇ ಒಂಥರ ಅಡ್ವೆಂಚರಸ್ ಫೀಲ್ ಆಯಿತು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡಿದ್ದೀರಾ. ಬಟ್ ಈ ಪರ್ಸನ್ ನಿಮಗೆ ಬಂದರು, ಆದರೆ ಫೂಲ್ ಅಂತ ಅಂದಾಗ ಇಲ್ಲಿ ನೋಡಿ, ನೀವಿಲ್ಲಿ ನೋಡ್ಬೋದು ಈ ಡಯಾಗ್ರಾಮಲ್ಲಿ ಈ ಪರ್ಸನ್ ಮೇಲೆ ಕ್ಲಿಫ್ ಮೇಲೆ ನಿಂತ್ಕೊಂಡಿದ್ದಾರೆ, ಒಂದು ಬಂಡೆ ಮೇಲೆ. ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಪ್ರೆಸೆಂಟಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಅದೇ ಥರ ನಿಮ್ಮ ಹತ್ರ ಬಂದಾಗ ನಿಮ್ಮ ಜೊತೆ ಇದ್ದಷ್ಟು ದಿನ ಈ ಪರ್ಸನ್ ಎಂಜಾಯ್ ಮಾಡಿದ್ದಾರೆ.
ಆ ಪರ್ಸನ್ಗೆ ನೀವು ತುಂಬ ಕೊಟ್ಟಿರೋದುಂಟು, ಪ್ರೀತಿ, ಲವ್, ಕೇರ್, ಅಫೆಕ್ಷನ್, ಮತ್ತು ನಿಮ್ಮನ್ನು ನೀವೇ ಕಳ್ಕೊಳ್ಳೋ ಮಟ್ಟಕ್ಕೆ ಆ ಪರ್ಸನ್ಗೆ ಪ್ರೀತಿನ ಕೊಟ್ಟಿದ್ದೀರಾ. ಆ ಪರ್ಸನ್ ಅದನ್ನು ತುಂಬಾ ಇಷ್ಟಪಟ್ಟಿದ್ದಾರೆ, ಅದನ್ನು ಎಂಜಾಯ್ ಮಾಡಿದ್ದಾರೆ. ನಿಮ್ಮ ಜೊತೆ ಇದ್ದಾಗ ಆ ಪರ್ಸನ್ ತುಂಬ ಜೆನ್ಯೂನ್ ಆಗಿ ನಿಮ್ಮನ್ನು ಫೀಲ್ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಿದೆ. ಬಟ್ ಈ ಪರ್ಸನ್ನು ನಿಮ್ಮನ್ನು ಎಷ್ಟು ಫೀಲಿಂಗ್ ತರಿಸಿದ್ದಾರೆ, ಆದರೆ ಆ ಪರ್ಸನ್ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಕೂಡ ಇದ್ದರು ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಬಿಕಾಸ್ ಫೂಲ್ ಅಂತ ಅಂದರೆ ಅವ್ರಿಗೆ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋವಂತಹ ಏನಂತಾರೆ ಮೈಂಡ್ಸೆಟ್ ಇರಲ್ಲ, ಆಯಿತಾ. ಅವ್ರದ್ದೇ ಆದಂಥ ಒಂದು ಇಂಡಿಪೆಂಡೆನ್ಸ್ ಜೀವನ, ಅವ್ರದ್ದೇ ಆದಂಥ ಒಂದು ಫ್ರೀಡಮ್ ಲೈಫ್. ನೀವು ಅವರ ಫ್ರೀಡಮ್ನ ಕಟ್ಟಾಕೋದಕ್ಕಾಗಲ್ಲ, ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳೋದಕ್ಕಾಗಲ್ಲ. ಅವರು ನಿಮ್ಮ ಹತ್ರ ಬಂದಿರೋದೇ ಅವ್ರಿಗೆ ಫ್ರೀಡಮ್ ಸಿಕ್ಕಿರೋದ್ರಿಂದ. ನೀವೀಗ ಬಂದುಬಿಟ್ಟು ಅವರ ಲೈಫಲ್ಲಿ ನೀವು ನೀನಂದರೆ ನನಗೆ ತುಂಬ ಇಷ್ಟ, ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ, ನಾನು ನಿನ್ನನ್ನು ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ದೀನಿ, ನೀನು ನನಗೊಂಥರ ಲವ್ ಮತ್ತು ಅಫೆಕ್ಷನ್ ಇದಿಷ್ಟು ಕೊಟ್ಟರೆ ಸಾಕು, ನನಗೆ ನಿನ್ನಿಂದ ಏನೂ ಬೇಡ ಅಂತ ನೀವು ಅಷ್ಟೆಲ್ಲ ಕೇಳ್ಕೊಂಡಿದ್ದೀರಾ. ಬಟ್ ಈ ಪರ್ಸನ್ಗೆ ಅಷ್ಟು ಸೀರಿಯಸ್ನೆಸ್ ಅನ್ನೋದೇ ಇರಲಿಲ್ಲ. ಹೋಗ್ತಾ ಹೋಗ್ತಾ ಈ ಪರ್ಸನ್ ನಿಮ್ಮನ್ನ ತುಂಬ ಕ್ಯಾಶುವಲ್ ಆಗಿ ತೊಗೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಫೂಲ್ ಇಂದ 6 ಆಫ್ ಸ್ವಾರ್ಡ್ ಬರ್ತಾ ಇದೆ. 6 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟೇ ಕೊಡಲಿಲ್ಲ. ಈ ಪರ್ಸನ್ ನಿಮಗೆ ಹೋಗ್ತಾ ಹೋಗ್ತಾ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಲಿಲ್ಲ. ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಅವರು ವ್ಯಾಲ್ಯೂ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಅವರು ಹೋಗ್ತಾ ಹೋಗ್ತಾ ನೀವು 100% ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಹಾಕಿದಷ್ಟು ಆ ಪರ್ಸನ್ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಪೇಯ್ನ್ ಕೊಡೋದು, ನಿಮಗೆ ಹರ್ಟ್ ಮಾಡೋದು, ರೀಸನ್ ಇಲ್ಲದೇ ನಿಮ್ಮನ್ನ ಬಿಟ್ಬಿಟ್ಟು ಹೋಗೋದು, ಅನ್ವಾಂಟೆಡ್ ಆಗಿ ನಿಮಗೆ ನೀನು ಬೇಡ ಅಂತ ಅನ್ನೋದು, ನಿಮ್ಮ ಮೇಲೆ ನಿಮಗೇನೆ ಕೂಡ ಅಸಹ್ಯ ಆಗೋಷ್ಟು ನೀವು ಆ ಪರ್ಸನ್ನ ಪ್ರೀತಿಸಿದ್ದೀರಾ, ಆ ಪರ್ಸನ್ ಅಷ್ಟು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ನಿಮಗೆ ಆ ಒಂದು ಟಾಕ್ಸಿಕ್ ಫೀಲ್ ತರಿಸಿದ್ದಾರೆ. ನಾನೇ ಎಲ್ಲೋ ಸರಿ ಇಲ್ವೇನೋ, ನಾನೇ ತುಂಬ ಓವರ್ ಕೇರ್, ನಾನೇ ತುಂಬ ಓವರ್ ಲವ್, ನನ್ನ ಕ್ಯಾರೆಕ್ಟರ್ನೇ ನಾನು ಚೇಂಜ್ ಮಾಡ್ಕೊಂಬಿಟ್ರೆ ಈ ಪರ್ಸನ್ ಪ್ರಾಬಬ್ಲಿ ನನ್ನ ಲೈಫ್ಗೆ ಬರ್ಬೋದು ಅಂತ ನೀವು ನಿಮ್ಮ ಕ್ಯಾರೆಕ್ಟರ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದೀರಾ. ಬಟ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಅನ್ನುವಂಥದ್ದು ಕಮ್ಮಿ ಆಯಿತು. ಅವರವರ ಫ್ಯಾಮಿಲಿ ಮೇಲೆ ಫೋಟೋಸ್ ಮಾಡಿದ್ರು, ಅವರ ಒಂದು ಜೀವನದ ಗೋಲ್ಸ್ ಮೇಲೆ ಆ ಪರ್ಸನ್ ಫೋಕಸ್ ಮಾಡಿದ್ರು. ಅವರ ಒಂದು ಫ್ರೀಡಮ್ ಅವ್ರಿಗೆ ಫ್ರೀಡಮ್ ಆಗೇ ಇರಬೇಕು, ಅವ್ರಿಗೆ ಕಮಿಟ್ಮೆಂಟ್ ಅನ್ನೋದು ಆಗಲ್ಲ. ಅವರ ಜೀವನದಲ್ಲಿ ನೀವು ಒಂದು ಚಾಪ್ಟರ್ ಆಗಿದ್ರಿ ಹೊರತು ನೀವು ಮೇನ್ ಪ್ರಿಯಾರಿಟಿ ಆಗಿರಲಿಲ್ಲ. ಸೊ ನೀವು ಅವರ ಲೈಫಲ್ಲಿ ಒಂದು ಆಪ್ಷನ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಆ ಪರ್ಸನ್ ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ದಾರೆ ಅಂತ ಅಂದರೆ, ಇದ್ದಷ್ಟು ದಿನ ರಿಲೇಷನ್ಶಿಪ್ ವರ್ಕ್ ಆಗಲಿ, ಒಂದಿನ ಹೋದಾಗ ಆ ಪರ್ಸನ್ ಹೇಳ್ಬಿಟ್ಟು ಹೋಗೋಣ, ಇಲ್ಲ ಹೇಳ್ದೆ ಹೋಗೋಣ, ನಾನಂತೂ ಎಂಜಾಯ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದು ಈಗ ನಿಮ್ಮನ್ನು ಡಿಸ್ಟರ್ಬ್ ಮಾಡಿ, ನಿಮ್ಮನ್ನು ಆ ಪರ್ಸನ್ನು ಒಂದು ಸ್ಟ್ರೆಸ್, ಆ್ಯಂಸೈಟಿ, ಡಿಪ್ರೆಷನಲ್ಲಿ ಇಟ್ಟು ಆ ಪರ್ಸನ್ ನಿಮ್ಮ ಲೈಫಿಂದ ಮೂವ್ ಆನ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಇದು ಯಾವುದು ನಾನು ಕುಕ್ಕಪ್ ಸ್ಟೋರೀಸ್ ಅಲ್ಲ, ಇದು ನೀವು ನೋಡ್ಬೋದು. ಯು ಬೀನ್ ವೆರಿ ಇಂಡಿಪೆಂಡೆಂಟ್ ಆಗಿದ್ರಿ ಜೀವನದಲ್ಲಿ. ನಿಮಗೆ ಯಾವುದೇ ಒಂದು ರಿಲೇಷನ್ಶಿಪ್ ಮೇಲೆ ಆಸೆನೇ ಇಲ್ಲದಿರೋ ಅಂಥ ಟೈಮಲ್ಲಿ ಈ ಪರ್ಸನ್ನು ರೋಸ್ನ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ರಿಲೇಷನ್ಶಿಪ್ನ ಪ್ರಪೋಸಲ್ ತಂದು ನಿಮಗೆ ಕ್ಯಾಶುವಲ್ ಆಗಿ ಫ್ರೆಂಡ್ ಆಗಿ, ಆ ಕ್ಯಾಶುವಲ್ ಫ್ರೆಂಡಿಂದ ಒಂದು ಕಮಿಟ್ಮೆಂಟ್ ಥರ ತೊಗೊಂಡೋಗಿ ಕಮಿಟ್ಮೆಂಟ್ನ ಕೊಡ್ದೇನೆ ಇವತ್ತು ಈ ಪರ್ಸನ್ ನಿಮ್ಮಿಂದ ಮುಂದೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಥರ ಇದ್ದಂತಹ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ಗೆ ಕರ್ಮ ಯಾವ ಥರ ಕಾಡುತ್ತೆ, ಆ ಪರ್ಸನ್ ಏನಾಗ್ಬೋದು, ನಿಮ್ಮನ್ನ ಇಷ್ಟು ಹರ್ಟ್ ಮಾಡಿದ್ದಾರೆ, ಇಷ್ಟು ಪೇಯ್ನ್ ಕೊಟ್ಟಿದ್ದಾರೆ, ವಿತೌಟ್ ರೀಸನ್ ನಿಮ್ಮನ್ನ ಒಂಥರ ಅನ್ವಾಂಟೆಡ್ ಅನ್ನೋ ಥರ ಫೀಲ್ ಮಾಡಿದ್ದಾರೆ, ಈ ಟಾಕ್ಸಿಕ್ ಫೀಲ್ ನಿಮಗೆ ಕೊಟ್ಟಿದ್ದಾರೆ. 100% ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಕೊಟ್ಟಂತಹ ಎಫರ್ಟ್ಸ್ಗೆ ಆ ಪರ್ಸನ್ನಿಂದ ಪ್ರತಿಫಲ ಆದರೂ ಏನು ಸಿಕ್ತು ಅಂತ ಅಂದ್ಬಿಟ್ಟು ನೋಡೋಣ. ಆ ಪರ್ಸನ್ ಏನು ಮಾಡಿದ್ರು ಅವ್ರಿಗೆ. ಓಕೆ, ಮೂನ್ ಕಾರ್ಡ್ ಬರ್ತಿದೆ. ಮೂನ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ನ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಈ ಪರ್ಸನ್ ಮೈಂಡನ್ನು ಕೆಡಿಸಿದ್ದಾರೆ. ಇದು ಈ ಪರ್ಸನ್ ಇಂಡಿವಿಜುವಲ್ ಆಗಿ ನೋಡೋದಕ್ಕಿಂತ ಜಾಸ್ತಿ ಆಗಿ ಅವರ ಒಂದು ಸುತ್ತಮುತ್ತ ಇರೋ ಸಿಚುವೇಶನ್ ಆಗಿರ್ಬೋದು, ಅಥವಾ ಆ ಪರ್ಸನ್ ಫ್ಯಾಮಿಲಿ ಆಗಿರಬಹುದು, ಅಥವಾ ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಇದು ಆ ಪರ್ಸನ್ನ ನಿಮ್ಮಿಂದ ದೂರ ಮಾಡೋದಕ್ಕೆ ಜಾಸ್ತಿ ಕಾರಣ ಆಯಿತು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ನಿಮ್ಮನ್ನ ಒಂದು ಆಪ್ಷನಲ್ ಆಗಿ ಟ್ರೀಟ್ ಮಾಡಿದ್ದಾಗಿರಲಿ, ಅಥವಾ ಅನ್ವಾಂಟೆಡ್ ಆಗಿ ಫೀಲ್ ಮಾಡಿಸಿರೋದಾಗಿರಲಿ, ಕಾರಣ ಆಗಿದ್ದು ನಿಮ್ಮ ಸುತ್ತಮುತ್ತ ಬೇರೆ ಅಂದರೆ ನಿಮ್ಮ ಪಾರ್ಟ್ನರ್ ಸುತ್ತಮುತ್ತ ಬೇರೆ ವ್ಯಕ್ತಿಗಳು ಯಾರೋ ಇದ್ದರು, ಅಂಥವರಿಂದ ಈ ಪರ್ಸನ್ ತುಂಬ ಬೇಗ ಇನ್ಫ್ಲೂಯೆನ್ಸಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಸೊ ದ ಮೂನ್ ಕಾರ್ಡ್ ಅಂತ ಅಂದರೆ ಆ ಪರ್ಸನ್ಗೆ ಇನ್ಸೋಮಿನಿಯಾ ಅಂದರೆ
ಆ ಪರ್ಸನ್ಗೆ ನಿದ್ದೆ ಬರ್ತಾ ಇಲ್ಲ, ಯಾವಾಗಲೂ ನಿಮ್ಮದೇ ಆಲೋಚನೆಯಲ್ಲಿರ್ತಾರೆ. ಅವ್ರಿಗೆ ಏನೋ ಒಂಥರ ಗಿಲ್ಟ್ ಕಾನ್ಷಿಯಸ್ ಅಥವಾ ಒಂದು ಭ್ರಮೆ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ರಿಯಾಲಿಟಿ ಯಾವುದು ಅಥವಾ ವರ್ಚುವಲ್ ಲೈಫ್ ಯಾವುದು ಅದು ಅವ್ರಿಗೆ ಯಾವುದೂ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ. ಸೊ ನೋಡೋಣ ಇನ್ನು ಫರ್ದರ್ ಈ ಪರ್ಸನ್ ಯಾವ ಥರ ನಿಮ್ಮನ್ನು ಇಷ್ಟು ಹರ್ಟ್ ಮಾಡಿದ್ದಕ್ಕೆ ಏನು ಫೀಲ್ ಮಾಡ್ತಿದ್ದಾರೆ ಅಂತ. ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ನು ಯಾರ ಜೊತೆನೂ ಏನಂತಾರೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಆ ಪರ್ಸನ್ನೇ ತುಂಬ ಲೋನ್ಲಿ ಆಗೋಗ್ಬಿಟ್ಟಿದ್ದಾರೆ. ಅವ್ರನ್ನೇ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಏನೋ ಒಂದು ಸ್ಟಕ್ ಎನರ್ಜಿ, ಎಲ್ಲದರಲ್ಲೂ ಸ್ಟ್ರಗಲಿಂಗ್, ಏನೋ ಕಷ್ಟಪಡ್ತಿದ್ದಾರೆ. ಅಂದರೆ ಅವ್ರದ್ದೇ ಆದಂಥ ಒಂದು ಸುತ್ತಮುತ್ತ ಇದ್ದಂಥ ಫ್ರೆಂಡ್ ಸರ್ಕಲ್ಸ್ನ ಅವರು ನಂಬೋದಕ್ಕಾಗ್ತಾ ಇಲ್ಲ, ಅವರ ಫ್ಯಾಮಿಲಿನ ಅವರು ನಂಬೋದಕ್ಕಾಗ್ತಾ ಇಲ್ಲ, ಅವರು ಯಾರ ಜೊತೆನೂ ಕುತ್ಕೊಂಡು ಮಾತಾಡೋದಕ್ಕಾಗ್ತಾ ಇಲ್ಲ, ಅವರು ಯಾರ ಹತ್ರನೂ ಅವರ ಭಾವನೆನ ಹಂಚ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರ ಬಾಯಿ ಮುಚ್ಕೊಂಡ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿದ್ದಾರೆ, ಎಲ್ಲನೂ ಸುಮ್ಮನೆ ನೋಡ್ತಾ ಇದ್ದಾರೆ ಜೀವನದಲ್ಲಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ. ಸೊ ಈ ಪರ್ಸನ್ ಓಕೆ ಎಂಪರರ್ ಫಿನಾನ್ಷಿಯಲ್ ಥಿಂಗ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅವರ ಒಂದು ಫಿನಾನ್ಷಿಯಲ್ ಲಿಮಿಟ್ಸ್ ಆಗೋಗಿದೆ ಅವರು ಮೇಲ್ನೋಟಕ್ಕೆ ನಿಮ್ಮ ಹತ್ರ ಅವರು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಿರಬಹುದು. ಅಂದರೆ ಅವ್ರ ಜೀವನದಲ್ಲಿ ಏನೂ ಆಗ್ತಾನೇ ಇಲ್ಲ, ಅವರು ತುಂಬ ಖುಷಿಯಾಗಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಏನೋ ಖುಷಿಯಾಗಿರ್ಬೋದು ಅಥವಾ ಫಿನಾನ್ಷಿಯಲಿ ಹ್ಯಾಪಿ ಆಗಿರ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇರುತ್ತೆ ಮೇಲ್ನೋಟಕ್ಕೆ. ಆದರೆ ಇನ್ಸೈಡ್ ಈ ಪರ್ಸನ್ ಜೀವನದಲ್ಲಿ ಅವರೇ ನಂಬದೇ ಇರುವಂಥ ಪರಿಸ್ಥಿತಿ ಆಗೋಗಿದೆ. ಅವರ ಸುತ್ತಮುತ್ತ ಇರೋರೇ ಅವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಸುತ್ತಮುತ್ತ ಇರೋರೇ ಅವರಿಗೆ ಪ್ರಾಬ್ಲಮ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವರ ಒಂದು ಭಾವನೆನ ಅರ್ಥ ಮಾಡ್ಕೊಳ್ಳೋರು ಕೂಡ ಯಾರೂ ಇಲ್ಲ. ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಇವರು ಹೋಗಿದ್ದಾರೆ ಅನ್ನೋವಂಥದ್ದು ಕಾಡ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ನು ಯಾವುದೇ ಹೆಲ್ತ್ ಇಶ್ಯೂಸ್ ಆಗಿರಲಿ ಅಥವಾ ಯಾವುದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರಲಿ ಅದು ಕಾಣಿಸ್ತಾ ಇಲ್ಲ ಇಲ್ಲಿ, ಓಕೆನಾ. ಅವರ ಲೈಫಲ್ಲಿ ಅವರು ಚೆನ್ನಾಗಿದ್ದಾರೆ, ಆದರೆ ನೀವು ಅಂದ್ಕೊಂಡಿರೋ ಥರ ಅವರು ಏನೂ ಚೆನ್ನಾಗಿಲ್ಲ. ಸೊ ಫ್ಯೂಚರಲ್ಲಿ ಈ ಪರ್ಸನ್ ಲೈಫಲ್ಲಿ ಏನಾಗ್ಬೋದು, ನಿಮಗೆ ಇಷ್ಟು ಪ್ರಾಬ್ಲಮ್ ಕೊಟ್ಟಂತಹ ವ್ಯಕ್ತಿಯ ಜೀವನದಲ್ಲಿ ಏನಾಗಬಹುದು ಅಂತ ಅಂದ್ಬಿಟ್ಟು ನೋಡೋಣ. 7 ಆಫ್ ವಾಂಡ್ಸ್ ಅಂತ ಬರ್ತಿದೆ. 7 ಆಫ್ ವಾಂಡ್ಸ್ ಅಂತ ಅಂದರೆ ಫ್ಯೂಚರಲ್ಲಿ ಅವರ ಸುತ್ತಮುತ್ತ ಇರೋರೆ ಅವರ ಕಾಲನ್ನ ಎಳೆದು ಅವ್ರನ್ನ ಕೆಳಗಡೆ ಬೀಳಿಸಿ ಇವರ ಒಂದು ಜೀವನದಲ್ಲಿ ತುಂಬ ಚಾಲೆಂಜಿಂಗ್ ಸ್ಟೇಟ್ ಅಥವಾ ತುಂಬ ಏನಂತಾರೆ ಸ್ಟ್ರಗಲಿಂಗ್ ಫೇಸ್ಗೆ ಈ ಪರ್ಸನ್ ಹೋಗ್ತಾರೆ. ಅವರು ನಂಬಿರೋ ಅಂಥ ವ್ಯಕ್ತಿಗಳಿಂದನೇ ಆ ಪರ್ಸನ್ಗೂ ಕೂಡ ಮೋಸ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು 7 ಆಫ್ ವಾಂಡ್ಸ್ ಮತ್ತು 7 ಆಫ್ ಸ್ವಾರ್ಡ್ ಅಂತ ಎರಡೂ ಬಂದಿದೆ. ಅಂತ ಅಂದರೆ ಈ ಪರ್ಸನ್ ಯಾರನ್ನ ನಂಬಿರ್ತಾರೋ ಅವರಿಂದನೇ ಆ ಪರ್ಸನ್ಗೆ ದ್ರೋಹ ಅನ್ನುವಂಥದ್ದಾಗುತ್ತೆ. ಅವ್ರ ರಿಯಲ್ ಫೇಸ್ ಈ ಪರ್ಸನ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಈ ಪರ್ಸನ್ ಯಾವುದೋ ಒಂದು ಲೀಗಲ್ ಇಶ್ಯೂಗೆ ಸಿಗಾಕೊಳ್ಳುವಂಥ ಚಾನ್ಸಸ್ ಇದೆ. ಏನಾದರೂ ಅವರು ಫಿನಾನ್ಷಿಯಲ್ಗೋಸ್ಕರ ನಿಮ್ಮನ್ನ ಬಿಟ್ಟಿದ್ರೆ, ಅವರು ಯಾವುದಾದ್ರೂ ಒಂದು ಫಿನಾನ್ಷಿಯಲ್ ಪ್ರಾಪರ್ಟಿ ಅಥವಾ ಅವರ ಒಂದು ಹೈರಾರ್ಕಿ ಅಂತ ಅಂದರೆ ಜನ್ರೇಷನಲ್ ಪ್ರಾಪರ್ಟಿ ಅವ್ರಿಗೆ ಬರಬೇಕಾಗಿದ್ದರೆ ಅದು ಇವ್ರಿಗೆ ಸಿಗಲ್ಲ. ಆ ಒಂದು ಪ್ರಾಪರ್ಟಿ ಇವರಿಂದ ಮಿಸ್ ಆಗುವಂತಹ ಚಾನ್ಸಸ್ ಇದೆ. ಯಾಕೆಂದರೆ ಅವರ ಸುತ್ತಮುತ್ತ ಇರೋ ಅವರ ಫ್ಯಾಮಿಲಿಗಳೇ ಈ ಪರ್ಸನ್ಗೆ ಅವರ ಪ್ರಾಪರ್ಟಿ ಸಿಕ್ಕದೆ ಇರಲಿ ಅಂದ್ಬಿಟ್ಟು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವ್ರಿಗೇನಾದರೂ ಹಣ ಆಸ್ತಿ ಅಂತಸ್ತಿಂದ ಇವ್ರಿಗೆ ಮೋಸ ಆಗುವಂಥ ಚಾನ್ಸಸ್ ಇದೆ. ಇವರು ನಂಬಿರೋ ಅಂಥ ವ್ಯಕ್ತಿಗಳಿಂದನೇ ಇವ್ರಿಗೆ ಮೋಸ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಅವರು ಯಾರನ್ನ ನಂಬಿ ನಿಮ್ಮನ್ನ ಬಿಟ್ಟು ಹೋದ್ರೋ ಅವರೇ ಥರ್ಡ್ ಪಾರ್ಟಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಅಥವಾ ಆ ಪರ್ಸನ್ನೇ ಇವ್ರನ್ನ ಚೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಇವ್ರು ಯಾರನ್ನ ನಂಬಿ ನಿಮ್ಮನ್ನ ಬಿಟ್ಟು ಹೋಗಿರ್ತಾರಲ್ಲ ಅಂಥವ್ರು. ಅಂದರೆ ನಿಮ್ಮ ಪಾರ್ಟ್ನರ್ ಡಬಲ್ ಡೇಟಿಂಗ್ ಮಾಡ್ತಿರ್ಬೋದು ಅಥವಾ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿರ್ಬೋದು ಅಥವಾ ಚೀಟಿಂಗ್ ಮಾಡ್ತಿರ್ಬೋದು. ಈ ಥರ ಅವರ ಒಂದು ಫ್ಯೂಚರಲ್ಲಿ ಅವ್ರು ಯಾರನ್ನ ನಂಬಿ ನಿಮ್ಮನ್ನ ಬಿಟ್ಟು ಹೋದ್ರೋ ಅಂಥ ವ್ಯಕ್ತಿಗಳಿಂದನೇ ಅವರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಅವರ ಲೈಫಲ್ಲಿ ಎಲ್ಲನೂ ಸ್ಲೋ ಆಗಿ ಟರ್ನ್ ಆಗುತ್ತೆ. ಅಂತ ಅಂದರೆ ಈಗ ಲೀಗಲ್ ಇಶ್ಯೂಸ್ನ ನೋಡಿದ್ರಿ, ಫಿನಾನ್ಷಿಯಲ್ ಲಿಮಿಟ್ಸ್ನ ನೋಡಿದ್ರಿ, ಆಮೇಲೆ ನಿದ್ದೆ ನೆಟ್ಟಿಗೆ ಬರಲ್ಲ, ಅವರ ಫೀಲಿಂಗ್ಸ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಒಂಥರ ಸ್ಟಕ್ ಎನರ್ಜಿ, ಬ್ಲಾಕೇಜಸ್ ಆಗುತ್ತೆ. ಸೊ ಈ ಥರ ಸ್ಲೋ ಆಗಿ ಅವರ ಜೀವನದಲ್ಲಿ ಆ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಆಸೆ ಇದ್ರೂ ಕೂಡ ಅವರು ಬರೋ ಅಂಥ ಶಕ್ತಿ ಇರಲ್ಲ. ಬಿಕಾಸ್ ನೈಟ್ ಆಫ್ ಕಪ್ಸ್ ಅಂತ ಅಂದರೆ ಅವರ ಫೀಲಿಂಗ್ಸ್ನ ಅವ್ರು ಮತ್ತೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನೀನು ಜೆನ್ಯೂನ್ ಅಂತ ಆ ಪರ್ಸನ್ ಹೇಳೋದಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಆ ಟೈಮಲ್ಲಿ ಅಷ್ಟೊತ್ತಿಗೆ ಟೈಮ್ ಮೀರೋಗ್ಬಿಟ್ಟಿರುತ್ತೆ. ಬಿಕಾಸ್ ಈ ಪರ್ಸನ್ ನಿಮ್ಮ ಒಂದು ಲೈಫಿಂದ ದೂರ ಅನ್ನೋವಂಥದ್ದು ಆಗಿರ್ತಾರೆ. ಸೊ ಅಂದರೆ ನೀವು ಈ ಪರ್ಸನ್ ಲೈಫಿಂದ ದೂರ ಅನ್ನುವಂಥದ್ದು ಆಗಿರ್ತೀರ. ಸೊ ಹೀಗಾಗಿ ಈ ಪರ್ಸನ್
ನಿಮ್ಮಿಂದ ದೂರ ಹೋದ್ರೂ ಕೂಡ ನಿಮ್ಮದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಈ ಪರ್ಸನ್ ಇರ್ತಾರೆ ಅನ್ನೋವಂಥದ್ದು ಗೊತ್ತಾಗ್ತಿದೆ. ಆ್ಯಂಡ್ ಈ ಪರ್ಸನ್ಗೆ ಒಂದು ಈಗೋ ಕ್ಯಾರೆಕ್ಟರ್ ಅಥವಾ ಏನು ಒಂದು ಡಾಮಿನೆನ್ಸಿ ನೇಚರ್ ಇತ್ತು ಅದು ಈ ಪರ್ಸನ್ ಬೇರೆ ಕಡೆಯಿಂದ ಬೇರೆ ವ್ಯಕ್ತಿಗಳಿಂದ ಅದನ್ನು ಫೀಲ್ ಮಾಡ್ತಾರೆ. ಸೊ ಈ ದ ಲೈಟ್ನಿಂಗ್ ಬೋಲ್ಟ್ ಅಂತ ಇದೆಯಲ್ಲ, ಇದು ಹೆಂಗೆ ಅಂತ ಅಂದರೆ ಅವರ ಜೀವನದಲ್ಲಿ ಒಂದು ಡಿಲೇಸ್ ಆಗ್ತಾ ಬರುತ್ತೆ, ಶಾಕಿಂಗ್ ವಿಚಾರಗಳನ್ನ ಅವರು ಕೇಳ್ತಾ ಬರ್ತಾರೆ. ಅವರು ಇನ್ಸ್ಟೇಬಲ್ ಆಗಿ ಬದುಕ್ತಿರ್ತಾರೆ. ಇನ್ಸ್ಟೆಬಿಲಿಟಿ ಅಂತ ಅಂದರೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಯಾವುದನ್ನು ಸಾಲ್ವ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಆ ಪರ್ಸನ್ ಇರಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವ್ರು ಈಗ ನಿಮ್ಮ ಹತ್ರ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಅವ್ರು ಏನೋ ಒಂದು ಪೊಸಿಷನಲ್ಲಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ತಾ ಇರೋ ಪರ್ಸನ್ನು ಅವರ ಜೀವನದಲ್ಲಿ ಅವ್ರಿಗಿರೋವಂಥ ಪವರ್ನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಆ ಪರ್ಸನ್ಗೆ ಗೊತ್ತಿರಲ್ಲ. ಕರ್ಮ ಬಂದು ಅವ್ರಿಗೆ ಯಾವುದರಲ್ಲಿ ಅಹಂಕಾರ ಇರುತ್ತೋ ಆ ಒಂದು ಅಹಂಕಾರನ ಆ ಪರ್ಸನ್ಗೆ ಇಳಿಸಿ ಅವ್ರನ್ನೇ ಅದರಲ್ಲಿ ಡಾಮಿನೇಷನ್ ಮಾಡಿ ಸಡನ್ ಚೇಂಜಸ್ನ ಅವರ ಜೀವನದಲ್ಲಿ ತರಿಸಿ ಅವರೊಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಅವರೊಂದು ಬುದ್ಧಿನ ಕಲಿಬೇಕು, ಆ ಥರ ಅವ್ರಿಗೆ ಕರ್ಮ ಕಾಡುತ್ತೆ ಅನ್ನೋವಂಥದ್ದು ಬರ್ತಾ ಇದೆ. ಆ್ಯಂಡ್ ವಿಲ್ ಸಿ ನಿಮ್ಗೆ ಏನಾದರೂ ಗೈಡೆನ್ಸ್ ಇದೆಯಾ, ನೀವೇನು ಮಾಡಬೇಕು ಮಾಡಿದ್ರೆ ಈ ಪರ್ಸನ್ ಈ ಥರ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೇನು ಗೈಡೆನ್ಸ್ ಇದೆ, ನಾಟ್ ದ ರೈಟ್ ಟೈಮ್. ನೀವು ಏನಾದರೂ ಆ ಪರ್ಸನ್ ಈ ಥರ ಇದ್ದಾರೆ ನಾನು ಏನು ಮಾಡಬೇಕು ಅಂತ ಅಂದರೆ ನೀವೇನೂ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಲೈಫ್ನ ಮೇಲೆ ನೀವು ಫೋಕಸ್ ಮಾಡಿ. ಓಕೆ, ಇದು ನೀವು ಈ ಪರ್ಸನ್ಗೆ ರಿವೆಂಜ್ ಕೊಡೋದಕ್ಕೋ ಅಥವಾ ರಿವೆಂಜ್ ಥರ ಫೀಲ್ ಮಾಡೋದಕ್ಕೋ ಇದು ರೈಟ್ ಟೈಮ್ ಅಲ್ಲ. ಓಕೆ, ಕರ್ಮಾಗೆ ಇಷ್ಟು ಟೈಮ್ ಅನ್ನೋದು ಬೇಕಾಗಿರುತ್ತೆ. ಓಕೆನಾ, ಟ್ರಸ್ಟ್ ದ ಯೂನಿವರ್ಸ್ನ ಟ್ರಸ್ಟ್ ಮಾಡಿ, ಡಿವೈನ್ ಪವರ್ನ ಟ್ರಸ್ಟ್ ಮಾಡಿ. ಕರ್ಮ ಅದು ಯಾವ ಟೈಮಲ್ಲಿ ಆಗಬೇಕೋ ಆ ಟೈಮಲ್ಲಿ ಆಗುತ್ತೆ, ಆದರೆ ನೀವು ಫರ್ಗ್ಯೂವ್ ಮಾಡಿ. ಸೊ ಈಗ ಇದು ನಿಮ್ಗೆ ಅನ್ನಿಸ್ತಿರ್ಬೋದು ಈ ಪರ್ಸನ್ ನಿಮ್ಮ ಮುಂದೆ ಇವಾಗ ಚೆನ್ನಾಗಿ ಓಡಾಡ್ತಿರ್ಬೋದು, ಚೆನ್ನಾಗಿ ನೆಮ್ಮದಿಯಾಗಿ ಕಾಣಿಸ್ತಿರ್ಬೋದು, ಆದರೆ ಅವ್ರು ಹೀರೋ ಆಗಿ ಅವ್ರ ಹಿಂದೆ ತೋರಿಸ್ಕೊಳ್ತಾ ಇಲ್ಲ. ಓಕೆ, ಅವ್ರಿಗೆ ನಿದ್ದೆ ಇಲ್ಲ, ಅವರಿಗೆ ಪಶ್ಚಾತ್ತಾಪದ ಭಾವನೆ ಇದೆ, ಕೊರಗ್ತಿದ್ದಾರೆ, ಆದರೆ ಅದನ್ನು ಬಂದು ತೋರಿಸ್ಕೊಳಕ್ಕಾಗಲ್ಲ. ಆದರೆ ನಿಮ್ಮನ್ನ ಈ ಪರ್ಸನ್ ಹರ್ಟ್ ಮಾಡಿರೋದ್ರಿಂದ, ಪೇಯ್ನ್ ಮಾಡಿರೋದ್ರಿಂದ ಇದಕ್ಕೆ ಫ್ಯೂಚರಲ್ಲಿ ಒಂದು ಡಿವೈನ್ ಟೈಮಿಂಗಲ್ಲಿ ಈ ಪರ್ಸನ್ಗೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಸೊ ಈಗ ರೈಟ್ ಟೈಮ್ ಅಲ್ಲದೆ ಇರ್ಬೋದು, ನೀವು ಈಗ ಅವರ ಕಷ್ಟನ ನೀವು ನೋಡದೇ ಇರ್ಬೋದು, ಆದರೆ ಈ ಒಂದು ಕಷ್ಟನ ನೀವು ಫ್ಯೂಚರಲ್ಲಿ ನೋಡ್ತೀರಾ. ಓಕೆ, ಆದರೆ ನೀವು ಏನೂ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ಓಕೆ, ನೀವು ಇದನ್ನು ಜಸ್ಟ್ ಆ್ಯಸ್ ಆಫ್ ನೌ ರೀಕನ್ಸಿಡರ್. ಆ್ಯಸ್ ಆಫ್ ನೌ ನೀವೇನು ಮಾಡಬೇಕು ಅಂತ ಅಂದರೆ ಫರ್ಗ್ಯೂವ್ ಮಾಡೋದನ್ನು ಕಲಿಬೇಕು. ಓಕೆನಾ, ಅವರ ಮೇಲಿರುವಂತಹ ದ್ವೇಷ ಅಥವಾ ಅವ್ರ ಮೇಲಿರುವಂತಹ ಒಂದು ಏನಂತಾರೆ ಗ್ರಡ್ಜ್ ಫೀಲಿಂಗ್ ಅಥವಾ ಏನು ಇರಿಟೇಷನ್ ಇದೆ ಅದನ್ನೆಲ್ಲ ದೂರ ಮಾಡಿ ಆ ಪರ್ಸನ್ನ ಫರ್ಗ್ಯೂವ್ ಮಾಡಿ, ಫರ್ಗೆಟ್ ಮಾಡಿ. ಸೊ ದಟ್ ಅವ್ರೇನೋ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಮತ್ತೆ ಅದಕ್ಕೆ ರಿವರ್ಸ್ ಕೊಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ವೆಯ್ಟ್ ಮಾಡಿ ಸ್ವಲ್ಪ ದಿನ. ಸೊ ದಟ್ ಡಿವೈನ್ ಟೈಮಿಂಗಲ್ಲಿ ಅವ್ರಿಗೆ ಕರೆಕ್ಟಾಗಿ ಯೂನಿವರ್ಸಿಂದ ಪಾಠ ಕಲಿಯುವಂತಹ ಟೈಮ್ ಬರುತ್ತೆ. ಆ ಟೈಮ್ಗೆ ನೋಡಿಬೇಕಾದ್ರೆ ನೀವು ಅವತ್ತಿನ ದಿನ ಅಂತೀರಾ ಅಟ್ಲೀಸ್ಟ್ ನಾನು ತೋರಿಸಿದ ಪ್ರೀತಿಗೆ ಅಟ್ಲೀಸ್ಟ್ ಈ ಪರ್ಸನ್ ಅರ್ಥ ಮಾಡ್ಕೊಳ್ಳೋ ಅಂಥ ಟೈಮ್ ಆದರೂ ಬಂತು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತೀರಾ. ಆದರೆ ಯಾರೇ ಆಗಿರಲಿ ಅವ್ರು ತಪ್ಪು ಮಾಡಿದರೆ ಅವರ ತಪ್ಪಿಗೆ ಅವ್ರು ಪಾಠ ಕಲಿತಾರೆ, ಹಂಗಂದ್ಬಿಟ್ಟು ನೀವು ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲ. ಓಕೆ, ಸೊ ನೀವು ಜಸ್ಟು ವೇಟ್ ಆ್ಯಂಡ್ ವಾಚ್. ಬರೀ ನಾವು ವ್ಯೂವರ್ಸ್ ಅಷ್ಟೇ, ಆದರೆ ನಾವು ಮಾಡಿರೋ ಕರ್ಮಗಳನ್ನ ನಾವೇ ತೀರಿಸ್ತೀವಿ ಅಲ್ವಾ. ಅದೇ ಥರ ಇದು ಗುಡ್ಡ ಬ್ಯಾಡ ಆ ಕರ್ಮದ ಮೇಲೆ ನಮ್ಮ ಫ್ಯೂಚರ್ ಇರುತ್ತೆ. ಅದೇ ಥರ ಈ ಪರ್ಸನ್ ಫ್ಯೂಚರ್ ಕೂಡ ಇದೆ. ಸೊ ನೀವು ಈ ಪರ್ಸನ್ಗೆ ಏನೂ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಟ್ರೈ ಮಾಡಿ. ಈ ಪರ್ಸನ್ನ ಫರ್ಗಿವ್ ಆ್ಯಂಡ್ ಫರ್ಗೆಟ್ನ ಮಾಡಿ, ಆವಾಗ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಆ ಪರ್ಸನ್ ನೆನಪಿನಲ್ಲೇ ನೀವಿದ್ರೆ ನೀವೇ ಆ ಕರ್ಮನ ಫೀಲ್ ಮಾಡ್ತಿರ್ತೀರ, ನಿಮಗೆ ನಿದ್ದೆ ಬರ್ತೀರಲ್ಲ, ನೀವೇ ಡಿಪ್ರೆಷನ್, ಆ್ಯನ್ಸೈಟಿ, ಸ್ಟ್ರೆಸ್ಸಲ್ಲಿ ಇರ್ತೀರ. ಆದರೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲದಿರೋ ಅಂತಹ ವ್ಯಕ್ತಿ ಅಲ್ಲಿ ಚೆನ್ನಾಗಿರ್ತಾರೆ, ನಿಮಗೆಲ್ಲ ಗೊತ್ತಿದ್ದು ನೀವಿಲ್ಲಿ ಚೆನ್ನಾಗಿರ್ತೀರ. ಸೊ ಆ ಥರ ಚೆನ್ನಾಗಿ ಇರಲ್ಲ ನೀವು. ಸೊ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಜೀವನನ ನೀವು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡೋದನ್ನು ಕಲೀರಿ. ಫರ್ಗ್ಯೂವ್ ಮಾಡಿ, ಡಿವೈನ್ ಟೈಮ್ಗೆ ವೆಯ್ಟ್ ಮಾಡಿ. ಯೂನಿವರ್ಸಿಂದ ಏನಾಗಬೇಕೋ ಅದು ಫ್ಯೂಚರಲ್ಲಿ ಆಗುತ್ತೆ. ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ನೀವು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ಜನರಲ್ ರೀಡಿಂಗ್, ಹಾಗಾಗಿ ನಾನು ಯಾವುದೇ ಒಂದು ಝೋಡಿಯಾಕ್ ಸೈನ್ಸ್ ಆಗಿರಲಿ ಅಥವಾ ಡೇಟ್ ಆಫ್ ಬರ್ತ್ ಆಗಿರಲಿ ಅಥವಾ ಇನ್ಶಿಲ್ ಆಗಿರಲಿ ಏನೂ ಹೇಳಿಲ್ಲ. ಇದು ಯಾರೆಲ್ಲ ನೋಡಿ ನಿಮಗೆ ನಿಮ್ಮ ಬೇಸಿಕ್ ಫೀಲಿಂಗ್, ಸ್ಟಾರ್ಟಿಂಗ್ ಫೀಲಿಂಗ್ ಯಾವುದು ನಿಮಗೆ ರೆಸೊನೇಟ್ ಆಯ್ತಲ್ಲ, ನಿಮ್ಮ ಫೀಲಿಂಗಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಅದು ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ಫರ್ದರ್ ರೀಡಿಂಗ್ ಕೂಡ ನಿಮಗೆ ರೆಸೊನೇಟ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ರೀಡಿಂಗ್ನ ಕೇಳಿದರೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್.